ಹಲೋ ಹಲೋ, ನಾನ್ ಪ್ರಮೀಳಾ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೇನೆ, ನೀನು ಚೆನ್ನಾಗಿದ್ದೀಯಾ? ನನ್ ತಂಗಿದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ನನ್ ನೆಕ್ಲೆಸ್ ನನಗೆ ಬೇಕು. ಸ್ವಪ್ನ, ನಾಳೆ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ. ನಾಳೆ? ಹೌದು ಕಣೆ, ನನ್ಗೆ ನೆಕ್ಲೆಸ್ ಬೇಕು ಕಣೆ. ಮರಿಬೇಡ, ನಾನು ಬರ್ತಾ ಇದ್ದೀನಿ ನಾಳೆ. ಸ್ವಪ್ನ, ಏ ಸ್ವಪ್ನ, ಪ್ರಮೇಳ ಇದ್ದಾಳಲ್ಲ. ಯಾರು? ಏನು? ಪ್ರಮೇಳ ಇದ್ದಾಳಲ್ಲ, ನನಗೆ ನೆಕ್ಲೆಸ್ ಕೊಟ್ಟಿದ್ದಾಳಲ್ಲ. ಹೌದು, ಅವಳಿಗೆ ಫೋನ್ ಬಂದದ್ದು. ಅವಳಿಗೆ ನೆಕ್ಲೆಸ್ ಬೇಕಂತೆ. ನಾಳೆ ಮನೆಗೆ ಬರುತ್ತಿದ್ದಾಳಂತೆ. ನಾಳೆ ಕೊಡ್ಬೇಕಾ? ಹೌದು. ಶಿಟ್, ಎಂತದು ಮಾಡೋದು? ಇದ್ರ ಬಗ್ಗೆ ನೀ ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಥ್ಯಾಂಕ್ಸ್ ಕಣೆ. ಸ್ವಪ್ನ, ನಾಳೆ ನೀನ್ ಬರ್ತೀಯ ತಾನೇ? ಮರಿಬಾರ್ದು. ಖಂಡಿತ ಬರುತ್ತೇನೆ. ಬರ್ಲಾ? ಬರ್ತೀನಿ, ಖಂಡಿತ ಬರ್ಬೇಕು. ಆಯ್ತು, ಬರ್ತೀನಿ. ಅಬ್ಬಾ, ಯಾಕ್ರೋ, ಏನಾಯ್ತು? ಅಳ್ತಾ ಇದೀರಿ? ಸ್ಕೂಲಲ್ಲಿ ಫೀಸ್ ಕಟ್ಟಲ್ಲ ಅಂತ ಮನೆ ಕಳಿಸ್ಬಿಟ್ರು. ಅಳ್ಬೇಡಿ, ನಾನು ಹೇಳ್ತೀನಿ, ಹೋಗಿ. ಅಳ್ಬೇಡಿ, ಅಳ್ಬೇಡಿ. ಫೀಸ್ ಕಟ್ಲಿಲ್ಲ ಅಂತ ಮಕ್ಕಳನ್ನ ಮನೆಗೆ ಕಳಿಸಿದ್ದಾರೆ, ಗೊತ್ತಾಯ್ತಾ? ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಫೀಸ್ ಯಾಕೆ ಕಟ್ಲಿಲ್ಲ? ಅಂತ ಬಡತನ ಬಂದಿತ್ತ? ಫೀಸಿಗಿಟ್ಟ ದುಡ್ಡು ಮತ್ಸರಂಗ್ ಬಡ್ಡಿ ಕೊಟ್ಟಾಯ್ತು. ಅಂತ ಅಗತ್ಯ ಏನಿತ್ತು? ಅವಳು ಮನೆ ಒಳಗ್ ಬಂದು ಬಾಯಿಗೆ ಬಂದಾಗ ಅಂದದ್ದು ನೀವು ಕೇಳಿಸ್ಕೊಂಡ್ರಲ್ಲ ಮಾವ. ನೋಡಮ್ಮ, ಇಲ್ಲಿವರೆಗೆ ಈ ಮನೆಯ ತಾಪತ್ರಯ ತೊಂದರೆ ಏನಾದರೂ ಇದ್ರೆ 4 ಗೋಡೆ ಮಧ್ಯ ಇರ್ತಿತ್ತು. ಈಗ ಅದು ಬೀದಿಗೆ ಬಂದಾಯ್ತು. ನಾನು ಹೆಚ್ಚಿಗೆ ಹೇಳೋಕೆ ಹೋಗೋದಿಲ್ಲ. ನೀವೇ ಇದೆಲ್ಲ ಯಾಕೆ ಹೀಗಾಗ್ತಿದೆ ಅಂತ ಆಲೋಚನೆ ಮಾಡಿ ಎಷ್ಟು ಬೇಗ ಬುದ್ಧಿ ಕಲಿತಿರೋ ಅಷ್ಟು ಒಳ್ಳೇದು. ಏನು ಮಾಡಿಲ್ಲ, ಹೋಗಿ. ಸಾಮಾನೇನು ಇಲ್ಲ ಕಣ್ರು, ನಾನೊಬ್ಬಳಿದ್ದೀನಿ. ತಾತ ತಾತ ಹಶು ಆಗ್ತದೆ ತಾತ. ಯಾಕೋ, ನಿಮ್ಮಮ್ಮ ಅಡಿಗೆ ಮಾಡಿಲ್ವಾ? ಇಲ್ಲ ತಾತ, ಏನು ಮಾಡಿಲ್ಲ, ಸಿಟ್ನಲ್ಲಿ ಮಲ್ಕೊಂಡ್ಬಿಟ್ರು. ಹೌದಾ? ಸರಿ, ನೀವು ಹೊರಗಡೆ ಆಟ ಆಡ್ತಾ ಇರಿ, ನಾನು ಅಡಿಗೆ ಮಾಡಿ ಬಡಿಸ್ತೀನಿ, ಕರಿತೀನಿ. ತಾತ ತಾತ, ನಿಮ್ಗೂ ಅಡ್ಗೆ ಮಾಡಕ್ ಬರುತ್ತಾ ತಾತ? ನಿಮ್ಮ ಅಪ್ಪಂದ್ರಿಗೆಲ್ಲ ಅವರ ಅಮ್ಮ ಹೋದ್ಮೇಲೆ ನಾನೇ ಅಡಿಗೆ ಮಾಡಿ ಬಡಿಸ್ತಿದ್ದು. ಹೊರಗೋಗಿ ಆಟ ಆಡಿ, ನಾನು ಕರಿತೀನಿ. ಎಂತದು ಮಾಡುವುದೋ ಏನೋ. ಚೇಟಿ ಸುಬ್ಬಮ್ಮ ಬೇರೆ ಬರುತ್ತಾಳೆ. 12 ಗಂಟೆ ಒಳಗೆ ಹಣ ಕಟ್ಟಲಿಕ್ಕೆ ಉಂಟು. ನನಗೆ ಒಂದು ತೋಚುತ್ತಿಲ್ಲ. ನಿಂದೇನೋ ಚೀಟಿ ಸುಬ್ಬಮ್ಮನ್ ವ್ಯಥೆ. ಆ ಮಂಗಳ ವತ್ಸಲ ಯಾವಾಗಿಲು ಒಕ್ಕಸ್ತಾರೋ ಏನೋ. ಗಂಡಂದ್ರು ಆಫೀಸ್ಗೆ ಹೋಗೋದೇ ಕಾಯ್ತಾ ಇರ್ತಾರೆ, ನೇರವಾಗಿ ಇಲ್ಲಿಗೆ ಬಂದ್ಬಿಡ್ತಾರೆ. ನಾನಂತೂ ಫರ್ನಿಚರ್ ಇನ್ಸ್ಟಾಲ್ಮೆಂಟೇ ಕಟ್ಟಿಲ್ಲ ರೀ. ಅದು ಸರಿ, ಈಗ ಎಂತ ಮಾಡೋದು? ಒಂದ್ ಐಡಿಯಾ. ಮನೆ ಹೊರಗಡೆ ಬಾಗ್ಲಿ ಬೀಗ ಹಾಕ್ಬಿಟ್ಟು ಎಲ್ರು ಒಳಗಡೆ ಇದ್ಬಿಡೋಣ. ಸಾಲ್ಗಾರು ಬೀಗ ನೋಡ್ಕೊಂಡು ಹಾಗೆ ಹೊಟ್ಟೋಗ್ತಾರೆ. ಒಳ್ಳೆ ಐಡಿಯಾ. ಇವತ್ತು ಯಾಗಾರು ತಪ್ಪಿಸ್ಕೊಂಡ್ರೆ ಸಾಕು, ನಾಳೆ ನೋಡ್ಕೊಳ್ಳೋಣ. ಯಾವಾಗ ಬಂದ್ರು ಮನೆ ಬೀಗ ಹಾಕಿರುತ್ತೆ. ಎಲ್ಲಿ ಹೋಗ್ತಾರೆ? ಸಾಯಂಕಾಲ ಬರೋಣ ಬಿಡಿ. ದುಷ್ಯಂತ, ಏ ಯಾಕೋ ಇಷ್ಟು ಬೇಗ ಬಂದಿದ್ಯಾ? ಯಾರು ಇಲ್ವಾ? ಬೀಗ ಹಾಕಿಲ್ವದ್ರು? ಗೊತ್ತಿಲ್ಲ ತಾತ.
ಏನ್ರಮ್ಮ ಹೊರಗಡೆ ಬೀಗ ಹಾಕಿ ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಿ? ಏನಿಲ್ಲ ಮಾವ, ಈ ಗಣೇಶ್ ಹಬ್ಬ ಯಾಕಾದ್ರೂ ಬರುತ್ತೋ, ಈ ರಸ್ತೆಲಿ ಗಣೇಶ್ ನೆಟ್ಟಿ ದುಡ್ಡು ಕೊಡಿ, ಆ ರಸ್ತೆಲಿ ಗಣೇಶ್ ನೆಟ್ಟಿ ದುಡ್ಡು ಕೊಡಿ ಅಂತ ಈ ಡೊನೇಷನ್ ಕೇಳೋರು ಒಂದೇ ಕಾಟ ಆಗೋಗಿದೆ. ಅದಕ್ಕೆ ನಾವ್ ಯಾರು ಮನೇಲಿ ಇಲ್ಲ ಅಂತ ಅವ್ರು ತಿಳ್ಕೊಳ್ಳಿ ಅಂತೇಳಿ ಮುಂದೆ ಬೀಗ ಹಾಕಿ ಒಳಗೆ ಕುತ್ಕೊಂಡಿದೀವಿ. ಹೌದು ಮಾವಯ್ಯ. ನಮಸ್ಕಾರ. ನಮಸ್ಕಾರ. ಆವಾಲೆ ಬಂದೆ, ಬೀಗ ಹಾಕಿದ್ದು. ಏನ್ ವಿಷಯ? ನಿಮ್ ಮಗ ರಮೇಶ್ ಇಲ್ವಾ? ಅವ್ನು ದುಡ್ಡು ಕೊಡ್ಬೇಕಾಗಿತ್ತು. ಓ, ಅಲ್ಲಿ ನಿಂತಿದ್ದಾರೆ, ಕೇಳಿ. ಇದಾರೇನಮ್ಮ ನಿನ್ ಗಂಡ? ಆಫೀಸ್ಗೆ ಹೋಗ್ಯಾರಿ. ಆಫೀಸ್ಗೆ ಹೋದ್ರೆ ಸುಮ್ನೆ ಬಿಟ್ಬಿಡ್ತಾರ? ಅಲ್ಲೂ ನಂತರ 4 ಜನ ಕಾದ್ಕೊಂಡಿದ್ದಾರೆ. ನೋಡಮ್ಮ, ನನ್ ವಾಯ್ದೆ ಕಡೆ ದಿನ ಇವತ್ತು. ವಸೂಲ್ ಮಾಡ್ದೆ ಬಿಡ್ತೀನ? ವಸೂಲಿಗೆ ಅಂತಾನೆ ಇಂಥವ್ರನ್ನೆಲ್ಲ ಸಾಕೊಂಡಿದೀನಿ. ಅವ್ನ್ ಹೇಳು, ವಸೂಲ್ ಮಾಡೇ ಮಾಡ್ತೀನಿ ಅಂತ. ಹೇಳ್ತೇನಮ್ಮ? ಬಂದ್ಮೇಲೆ ಹೇಳ್ತೀನ್ರಿ. ಹೇಳ್ಬೇಕು. ಏಯ್ ಸ್ವಪ್ನ, ಪ್ರಾಣ ಸ್ನೇಹಿತೆ ಅಂತ ನಂಬಿದ್ದಕ್ಕೆ ಇದೇ ಏನು ನೀನ್ ಮಾಡೋ ಕೆಲ್ಸ? ನೋಡಿ ಸರ್, ಮೊನ್ನೆ ಶ್ರುತಿ ಮನೆಗೆ ಬರ್ತಾಳೆ ಅಂತ ಹೇಳಿ ನನ್ನ ಹತ್ರ ನೆಕ್ಲೆಸ್ ತಗೊಂಡು ಹೋದ್ಲು. ಅದ್ರ ಬೆಲೆ 35,000 ರೂಪಾಯಿ. ಒಂದ್ 4 ದಿವಸ ಇವಳ ಹತ್ರ ಇರ್ಲಿ ಅಂತ ಇಲ್ಲೇ ಬಿಟ್ಟಿದ್ದೆ. ಮೊನ್ನೆ ನನ್ ತಂಗಿ ನಿಶ್ಚಿತಾರ್ಥ ಇತ್ತು, ನೆಕ್ಲೆಸ್ ಬೇಕು ಅಂತ ಕೇಳ್ದೆ, ತಂದ್ಕೊಟ್ಲು. ಆದ್ರೆ ಇದು ಡೂಪ್ಲಿಕೇಟ್ ಸರ್. 350 ರೂಪಾಯಿ ಕೂಡ ಬೆಲೆ ಬಾಳಲ್ಲ ಸರ್ ಇದು. ನಮ್ ಬೀಗರ ಕಡೆಯವರು ಇದನ್ ಕಂಡು ಹಿಡಿದು ನಿಮ್ ಹುಡುಗಿನೂ ಡೂಪ್ಲಿಕೇಟ್ ಅಂತ ಹೇಳಿ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಟ್ರು. ನಾನು ಇವಳು ಸುಮ್ನೆ ಬಿಡೋದಿಲ್ಲ. ಕಂಪ್ಲೇಂಟ್ ಕೊಟ್ಟು ಕಂಬಿ ಎಳ್ಸೋ ಹಾಗೆ ಮಾಡ್ತೀನಿ. ಬರ್ತೀನಿ. ನೋಡಮ್ಮ, ಮಂಗಳಮ್ಮ ಮತ್ತು ವತ್ಸಲ ನಿಮ್ ಬಗ್ಗೆ ಹಾಕಿರೋ ಚೀಟಿಂಗ್ ಕೇಸ್ ಬಗ್ಗೆ ಇದೇ ತಿಂಗಳು 19ನೇ ತಾರೀಕು ಕೋರ್ಟ್ಗೆ ಹಾಜರಾಗಬೇಕು. ಇಲ್ಲವಾದ್ರೆ ಅರೆಸ್ಟ್ ವಾರೆಂಟ್ ಬರುತ್ತೆ, ಜಾಗ್ರತೆ. ಅಲ್ಲಮ್ಮ ರಾಧಾ, ಯಾಕಮ್ಮ ಹೀಗೆ ಮಾಡಿದೆ? ನೀನು ವಿಷ ತಗೊಳ್ಳೋದೇ ತಪ್ಪು, ಅಂಥದ್ರಲ್ಲಿ ಮಕ್ಕಳಿಗೆ ವಿಷ ಹಾಕೋದು ಅಂದ್ರೆ ಇದೆಲ್ಲ ಯಾತಕ್ಕಾಯ್ತು ಹೇಳು? ಬೆಳಗಾಗೋದ್ರಲ್ಲಿ ಶ್ರೀಮಂತರಾಗಬೇಕು ಅನ್ನೋ ದುರಾಸೆಯಿಂದ ಬಡ್ಡಿ ಆಸೆಗೆ ಕಂಡ್ಕಂಡವ್ರ ಹಣ ತಗೊಂಡೋಗಿ ಕುಲ ಗೋತ್ರ ಗೊತ್ತಿಲ್ಲ ಫೈನಾನ್ಸ್ ಕಂಪನಿಯಲ್ಲಿ ಇಡಿಸ್ದೆ. ಇದೆಲ್ಲ ಯಾತಕ್ ಬೇಕಾಗಿತ್ತು? ನಿನ್ ಗಂಡ ಯಾವುದ್ರಲ್ಲಿ ಕಮ್ಮಿ ಮಾಡಿದ್ದ? ಏನಮ್ಮ ಸ್ವಪ್ನ, ನಿನಗೆ ಸಿನಿಮಾ ಅಂದ್ರೆ ಇಷ್ಟ, ತುಂಬಾ ಸಿನಿಮಾನು ನೋಡ್ತಿದ್ದೆ, ಸಿನಿಮಾ ಹೀರೋಯಿನ್ ಮನೆಗೂ ಕರ್ತಂದೆ. ಆದ್ರೆ ಅವಳೇನಾದ್ರೂ ನಿನ್ಗೆ ಹೇಳಿದ್ಳ ಇಂತಿಂತದ್ದಿದ್ರೆ ಮಾತ್ರ ನಿಮ್ ಮನೆಗೆ ಬರ್ತೀನಿ ಅಂತ? ಅವಳನ್ನ ಮೆಚ್ಚೋಕೆ ಸರ ತಂದೆ, ಅಸ್ಲಿ ಸರದ ಬದಲಾಗಿ ನಕಲಿ ಸರ ಕೊಟ್ಟೆ. ಮೋಸ ಮುಚ್ಚಿಡೋಕಾಯ್ತಾ? ಯಾರಿಗೆ ಮುಖಭಂಗ? ಏನಮ್ಮ ರಮ್ಯಾ, ನೀನಿನ್ನು ಚಿಕ್ಕ ಹುಡುಗಿ, ಇವರಿಬ್ರು ಸೇರಿ ಮಾಡಿದ್ದನ್ನು ನೋಡಿ ನೀನು ಸೇರ್ಕೊಂಡೆ. ಇನ್ ಮುಂದಾದ್ರೂ ಜಾಗರೂಕತೆಯಿಂದಿರು. ಅಲ್ರಮ್ಮ,
ನಿಮ್ಮ ಅವಿವೇಕತನ ನಿಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅಂತ ಎಂದಾದ್ರೂ ಯೋಚನೆ ಮಾಡಿದ್ರೆ? ಸಾಲಗಾರರು ಮನೆಗೆ ಬಂದ್ರೆ ರಾಜ, ತಾವುಗಳು ಮನೆಯಲ್ಲಿಲ್ಲ ಅಂತ ಮಕ್ಕಳ ಬಾಯಲ್ಲಿ ಸುಳ್ಳು ಹೇಳಿಸ್ತಿದ್ರು. ಎಲ್ಲಾದ್ರೂ ಉಂಟು ಅಲ್ಲ, ಮಕ್ಕಳಿಗೆ ನಾವೇ ಸುಳ್ಳು ಹೇಳೋದು ಹೇಳ್ಕೊಟ್ರೆ ಅವ್ರ ಮುಂದಿನ ಜೀವನ ಹೇಗಿರುತ್ತೆ? ಬರೀ ಇವ್ರಿಗಂದ್ರೇನು, ಅವರಿಗೂ ಹೇಳು. ಅಲ್ರು, ನಿಮ್ ತಾಯಿ ಸತ್ತಾಗ ನೀವಿನ್ನೂ ಸಣ್ಣ ಮಕ್ಕಳು, ಪಾಪ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾ ನಿಮ್ಮನ್ ಗೊತ್ತೇನ್ರ? ಅಲ್ಲಪ್ಪ ಮಹೇಶ್, ನೀನು ಹಿರಿಯ, ಹೇಳಿ ಕೇಳಿ ಮೇಷ್ಟು, ನೀನು ಕೂಡ ಸಂಬಳ ತಗೊಂಡ್ ಬಂದು ಹೆಂಡತಿ ಕೈಲಿ ಕೊಟ್ಬಿಟ್ರೆ ಆಯ್ತೆ. ಅವಳು ಅದನ್ನ ಹ್ಯಾಕ್ ಖರ್ಚು ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ಬೇಡ್ವೆ? ರಾಧಾ, ತಗೊಳ್ಳಿ ಈ ಚೆಕ್ನ. ತಗೋ. ನಿಮ್ಮ ಮಾವನವರು ನಮಗ್ ಕೊಡ್ಬೇಕಾಗಿದ್ದ ಹಣನೆಲ್ಲ ಕೊಟ್ಬಿಟ್ರು. ನಾ ಕೇಸ್ನ ವಿಡ್ರಾ ಮಾಡ್ಕೊಂಡ್ವಿ. ಇಂಥ ಮಾವನ್ ಪಡೆಯೋದಕ್ಕೆ ನಿಜವಾಗ್ಲೂ ನೀ ಪುಣ್ಯ ಮಾಡಿದ್ಯಾ ಕಣೆ. ಇಂಥ ಒಂದು ಪೊಸಿಷನ್ ಅಲ್ಲಿ ನೀನಿದ್ರು ಹೀಗೆ ತಾನೇ ಮಾಡ್ತಾ ಇದ್ದೆ. ನಮ್ಮನ್ನ ತಪ್ಪು ತಿಳ್ಕೊಬೇಡ ಕಣೆ. ನಾವಿನ್ ಬರ್ತೀವಿ ಸರ್. ಬರ್ತೀವಿ ಸರ್. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮಾವಯ್ಯ. ದುಡ್ಡಿನ ಆಸೆನ ತಪ್ಪು ಮಾಡ್ಬಿಟ್ಟೆ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ಇನ್ಮೇಲೆ ನಾನು ಹಾಗೆ ನಡ್ಕೊಳ್ತೀನಿ. ಅಪ್ಪ, ನಿಮ್ ಮಾತು ಕೇಳೋವರೆಗೂ ನಾವು ಚೆನ್ನಾಗೇ ಇದ್ವಿ. ಇವ್ರ ಮಾತು ಕೇಳಿದ್ದಕ್ಕೆ ನಮ್ಗೆ ಈ ತರ ಪರಿಸ್ಥಿತಿ ಬಂದಿತ್ತು. ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಪ್ಪ. ರಮೇಶ್, ತಗೋಪ್ಪ ನಿನ್ನ ಆಂಡಿಮೆಂಡು ಚೆಕ್. ನೀನ್ ಕೊಡ್ಬೇಕಾಗಿದ್ದ ಹಣನ ನಿಮ್ ತಂದೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾನ್ ಬರ್ತೀನಿ. ಮತ್ತೆ ದುಡ್ಡು ಬೇಕಾದ್ರೂ ಬಾರಪ್ಪ, ಆದ್ರೆ ಈಗ ಮಾಡ್ಬೇಡ. ಬರ್ತೀನಿ. ಅಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇನ್ಮೇಲೆ ಯಾವತ್ತಿಂತ ತಪ್ಪು ಮಾಡಲ್ಲ. ಮಾವರಿ, ನಮ್ಮ ಮನೆಯವ್ರ ಈ ಸ್ಥಿತಿಗೆ ಬರಕ್ಕೆ ನಾನೇ ಕಾರಣ. ನನ್ ಗದ್ದು ಬೇಕು ಇದು ಬೇಕು ಅಂತ ಹಠ ಮಾಡಿ ಕಣ್ ಕಡೆ ಎಲ್ಲ ಸಾಲ ಮಾಡೋಂಗ್ ಮಾಡ್ಬಿಟ್ಟೆ. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಮಾವಯ್ಯ. ಸ್ವಪ್ನ, ನಿಮ್ ಮಾವ ಬಂದು ಕೈ ಮುಗಿದು ನನ್ನ ಹತ್ರ ಕೇಳ್ಕೊಂಡಿದ್ದಕ್ಕೆ ನಾನ್ ಕೇಸನ್ನ ವಾಪಸ್ ತಗೊಂಡಿದ್ದೀನಿ. ದುಡ್ಡು ಕೂಡ ಅವರೇ ಕೊಟ್ಟಿದ್ದಾರೆ. ತಗೋ ನಿನ್ ನೆಕ್ಲೆಸ್. ಏನು ಬೇಜಾರ್ ಮಾಡ್ಕೋಬೇಡ. ನಾನಿನ್ ಬರ್ತೀನಿ. ಸ್ವಪ್ನ, ಮನೆ ಕಡೆ ಆಗಾಗ ಬರ್ತೀನಿ. ಬರ್ಲಾ? ಮಾವಯ್ಯ, ಇಷ್ಟಕ್ಕೆಲ್ಲ ಕಾರಣ ನಾನೇ. ನನ್ನ ಸಿನಿಮಾ ಹುಚ್ಚಿನಿಂದ ಇಷ್ಟೆಲ್ಲ ಆಗಿ ಹೋಯಿತು. ಇನ್ನು ಮೇಲೆ ನಾನು ಸಿನಿಮಾವನ್ನೇ ನೋಡುವುದಿಲ್ಲ. ನೋಡಿದ್ರೆ ನೀವು ಮಾಡಿದ ತಪ್ಪಿಗೆ ಇವನು ಕಂಡ್ಕೊಂಡವ್ರ ಮುಂದೆ ಹೋಗಿ ಕೈ ಮುಗೋ ಪರಿಸ್ಥಿತಿ ಬಂತು. ಮುಂದಾದ್ರೂ ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ರಾಜಾರಾವ್, ಈ ಮೂವರು ಒಬ್ಬೊಬ್ಬರಾಗಿ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಪ್ರತಿಯೊಬ್ಬರ ಹತ್ರ ತಿಂಗಳಿಗೆ 1000 ರೂಪಾಯಿ ಬಾಡಿಗೆ ಅಂತ ವಸೂಲಿ ಮಾಡ್ತಿದ್ದೆ. ಇವರು ಬೈಕೊಂಡು ಕೊಡ್ತಿದ್ರು ಅಥವಾ ಸಿಟ್ ಮಾಡ್ಕೊಂಡು ಕೊಡ್ತಿದ್ರು ಗೊತ್ತಿಲ್ಲ. ಆದ್ರೆ ಇವತ್ತು ಹಾಗೆ ಕೂಡಿಟ್ಟ ಹಣನೇ ಇವರು ಸಾಲದ ಸುಳಿಯಿಂದ ಹೊರಗೆ ಬರೋಕೆ ಉಪಯೋಗ ಆಯ್ತು. ಇನ್ನು ನಮ್ ಕರ್ತವ್ಯ ಮುಗೀತು. ಧರ್ಮಸ್ಥಳಕ್ಕೆ ಹೊರಡೋಣವೆ? ನಡಿ. ನಮಸ್ಕಾರ. ನಾನ್ ಗೆಟ್ ರಿಚ್ ಫಾಸ್ಟ್ ಕಂಪನಿಯಿಂದ ಬಂದಿದ್ದೀನಿ. ನಮ್ ಸ್ಕೀಮ್ ಪ್ರಕಾರ 1,000 ರೂಪಾಯಿಗೆ ನೀವು ಮೆಂಬರ್ ಆದ್ರೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಅಶೋಕ ಹೋಟೆಲ್ ಅಲ್ಲಿ ಡ್ರಾ ಇರುತ್ತೆ. ನಿಮ್ ಕೂಪನ್ಗೆ ಡ್ರಾ ಬಂದ್ರೆ ನಿಮಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಅಥವಾ 1 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಗೋಲ್ಡ್ ಸಿಗುತ್ತೆ. 10 ಕೂಪನ್ ತಗೊಳ್ಳೋರಿಗೆ 25 ಗ್ರಾಮ್ದು ಗೋಲ್ಡ್ ಕಾಯಿನ್ ಫ್ರೀ.